ವೇದ ವೇದ ಯಾವನ ಇವನು? ನೀನು ಅಂಗಡಿಲಿ ಬಂದಿದ್ದ ಹುಡುಗ ಅಲ್ವಾ? ನಿನಗೆ ವೇದ ಏನಾದ್ರು ಸಾಲ ಕೊಡ್ಬೇಕಾ ಅಥವಾ ಅವಳು ನಿನ್ನ ಹೆಂಡ್ತಿನ? ಮತ್ತ್ಯಾಕೆ ಬೀದಿಯಿಂದಾನೆ ಗಂಡ ಹೆಂಡ್ತಿನ ಕೂಗೋ ಥರ ಕೂಕೊಂಡು ಬರ್ತಾ ಇದೆಯಾ? ಇವರು ವೇದ ಸಂಬಂಧಿಕರಾದ್ರೆ ಸೈಲೆಂಟಾಗಿ ಬರಬೇಕು, ಸೈಲೆಂಟಾಗಿ ಹೋಗ್ಬೇಕು. ಹೀಗೆ ಕಿರ್ಚಾಟ ಪರ್ಚಾಟ ಮಾಡಿದ್ರೆ ಅಕ್ಕಪಕ್ಕದವ್ರು ಏನು ಅನ್ಕೋತಾರೆ? ಏನ್ ವಿಷಯ? ನಾನು ವೇದ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು. ವೇದ, ಇನ್ನು ಅರ್ಧ ಗಂಟೆಯಲ್ಲಿ ಮಾವ ಬೆಂಗಳೂರಿಂದ ವಾಪಸ್ ಬರ್ತಿದ್ದಾರೆ. ಆದಷ್ಟು ಬೇಗ ನಾಟಕನೆಲ್ಲ ಬಂದ್ ಮಾಡಿ ಹೊರಡಲೇಬೇಕು. ನಿನ್ನ ಕರ್ಕೊಂಬ ಅಂತ. ಏನದು ಗುಸು ಗುಸು ಪಿಸು ಪಿಸು? ಲಕ್ಕಿ ಡಾರ್ಲಿಂಗ್, ಅಮ್ಮಂಗೆ ಹುಷಾರಿರಲಿಲ್ಲ ಅಲ್ವಾ? ನಾನು ಬರೋರ್ನ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಔಷಧಿನೇ ತಗೋತಿಲ್ವಂತೆ. ಅದಕ್ಕೆ ಅವ್ರಿಗೆ ಹೋಗಿ ಸಮಾಧಾನ ಮಾಡಿ ಬಂದ್ರಾಯ್ತು ಅಂತ ಕರೆಗೆ ಬಂದಿದ್ದಾರೆ. ಅಯ್ಯೋ, ಹಾಗಾದ್ರೆ ಈಗಲೇ ಹೊರಡಮ್ಮ. ಹೌದು ವೇದ, ಅವ್ರಿಗೇನಾದರೂ ಆದರೆ ಕಷ್ಟ. ಈಗ ಹೊರಡಮ್ಮ. ವೇದ, ಅರ್ಜೆಂಟ್ ಏನಿಲ್ಲ, ನೀನು ಹೋಗು. ಮನೆ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಬೇಕಿದ್ರೆ ಅಮ್ಮ ಹುಷಾರಾಗೋವರೆಗೂ ಅಲ್ಲೇ ಇದ್ದು ನಿಧಾನಕ್ಕೆ ಬಾ. ಒಂದು ವಾರ ಇದ್ರೂ ಪರವಾಗಿಲ್ಲ, ಒಂದು ತಿಂಗಳಿದ್ರೂ ಪರವಾಗಿಲ್ಲ. ಯಾಕಂದ್ರೆ ಈ ಜಗತ್ತಲ್ಲಿ ಅಮ್ಮನಕಿನ್ನ ದೊಡ್ಡದು ಬೇರೆ ಯಾವುದೂ ಇಲ್ವಲ್ಲ. ನೀನು ಈಗಲೇ ಫೋನ್ ಮಾಡಿ ಫೋನನ್ನೇ ಸಮಾಧಾನ ಮಾಡಿಬಿಡು. ವಿಡಿಯೋ ಕಾಲ್ ಮಾಡ್ಬೋದಲ್ಲ, ನೇರವಾಗಿ ಮಾತಾಡ್ಬೋದು. ವಿಷ್ಣು, ವಸು, ಫೋನಲ್ಲಿ ಮಾತಾಡೋದಕ್ಕೂ ಅಲ್ಲೇ ಹೋಗಿ ಅವ್ರ ಎದುರುಗಡೆ ಕೂತ್ಕೊಂಡು ನೇರವಾಗಿ ಮಾತಾಡೋದ್ರಲ್ಲಿ ವ್ಯತ್ಯಾಸ ಇದೆ. ಹೌದು, ಮಗಳ ಮುಖ ನೋಡಿದ್ರೆ ಅಂಬುಜ ಅವ್ರಿಗೂ ಸಮಾಧಾನ ಆಗುತ್ತೆ ಅಲ್ವಾ? ಏನು ಎಲ್ಲರೂ ಅವಳನ್ನ ಓಡಿಸೋ ಕಡೆಗೆ ಗಮನ ಕೊಡ್ತಾ ಆಗಿದೆ? ವೇದ, ಏನು ಸಮಸ್ಯೆ ಇಲ್ಲ ತಾನೇ ಇಲ್ಲಿ? ಅಯ್ಯೋ ಅಮ್ಮ, ಏನ್ ಸಮಸ್ಯೆ ಇರುತ್ತೆ? ಯಾವ ಸಮಸ್ಯೆನೂ ಇಲ್ಲ. ಎಲ್ರೂ ಅನ್ಯೋನ್ಯವಾಗಿ ಖುಷಿ ಖುಷಿಯಾಗೇ ಇದೀವಮ್ಮ. ನೋಡಿದ್ರೆ ಆತರ ಕಾಣ್ತಾ ಇಲ್ವಲ್ಲ? ವಿಷ್ಣು ವಸು ಮಾತಾಡದೆ ಒಂಥರ ಇದೆ, ನೀವೆಲ್ಲ ಮಾತಾಡದೆ ಇನ್ನೊಂದ್ ತರ ಇದೆ. ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಡಾರ್ಲಿಂಗ್, ನಾವಿಬ್ರು ಹ್ಯಾಪಿಯಾಗಿದ್ದೀವಿ. ನಾನೇ ನಿನ್ನನ್ನು ಕೇಳಿದ್ನ? ನೀನ್ ಯಾಕೆ ವಿವರಣೆ ಕೊಡ್ತಾ ಇದೀಯಾ? ನಿನ್ನಂತ ಕೋಡಂಗಿ ಜೊತೆ ಇವಳು ಹ್ಯಾಕ್ ಪರ್ಫೆಕ್ಟ್ ಆಗಿರಕ್ ಸಾಧ್ಯ? ಇಲ್ಲ, ಇಲ್ಲಿ ಯಾವುದು ಸರಿ ಇದ್ದ ಹಾಗಿಲ್ಲ. ನನ್ನ ಕಣ್ಣಿಗೆ ಕಾಣದೇ ಇದ್ದಾಗ ಏನೋ ನಡೀತಾ ಇದೆ. ವಿಷ್ಣು, ವಸು, ಅಸಲಿ ವಿಷಯ ಏನು? ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ನೀವು ಉತ್ತರ ನನಗೆ ಹೇಳಬೇಕು. ಅದು ಬಿಟ್ಟು ಅವ್ರ ಮುಖದಲ್ಲೇ ಯಾಕೆ ನೋಡ್ತಾ ನಿಂತಿದ್ದೀರಾ? ಅಯ್ಯೋ, ಹಾಗೇನಿಲ್ಲ ಲಕ್ಕಿ. ವಸು, ನಿನಗೂ ಒಬ್ಳು ಮಗಳಿದ್ದಾಳೆ. ಅವಳ ಮೇಲೆ ಆಣೆ ಇಟ್ಟು ಹೇಳು, ಅಸಲಿ ವಿಷಯ ಏನು ಅಂತ ಹೇಳಿ. ಈ ಮನೆಯಲ್ಲಿ ನನ್ನ ಗಮನಕ್ಕೆ, ನನ್ನ ಅರಿವಿಗೆ ಬರದೇ ಇರೋ ಆ ವಿಷಯ ಏನು? ವೇದ ವಿಕ್ರಮ್ ಮಧ್ಯ ಏನು ಮನಸ್ತಾಪ ಇಲ್ಲ ತಾನೇ? ಏನಿಲ್ಲ ಲಕ್ಕಿ. ನಾನು ಹೇಳ್ತೀನಿ. ಓಹೋ, ಈ ಮನೆಯಲ್ಲಿ ನನ್ನಿಂದ ಮುಚ್ಚಿಟ್ಟಿರೋ ವಿಷಯಗಳು ದೂರದ ಸಂಬಂಧಿ ನಿನಗೆ ಗೊತ್ತಿದೆ, ಮನೆ ಹಿರಿಯಳು ನನಗೆ ಗೊತ್ತಿಲ್ಲ. ಜಗ್ಗ, ಒಳ್ಳೆ ಚೆನ್ನಾಗಿದೆ ಕಣೋ ಈ ತಮಾಷೆ. ನೀನೇ ಹೇಳಪ್ಪ. ಇವರಿಬ್ರು ಮಧ್ಯೆ ವಿಪರೀತವಾದ ಮನಸ್ತಾಪಗಳಿದೆ. ಜಗಳ ಮಾಡ್ಕೊಳಲ್ವಾ? ಭಯಂಕರ ಜಗಳ ಆಡ್ತಾರೆ. ಯಾವ ರೇಂಜಿಗೆ ಅಂದರೆ, ಬೆಳಿಗ್ಗೆ ಕಚ್ಚಾಡ್ಕೋತಾರೆ, ರಾತ್ರಿ ಒಂದಾಗ್ತಾರೆ. ಗಂಡ ಹೆಂಡತಿ ಅಂದಮೇಲೆ ಇವೆಲ್ಲ ಕಾಮನ್ ಅಲ್ವಾ ಅಜ್ಜಿ? ನಿಮಗೇನು ಇಲ್ದೇ ಇರೋ ಡೌಟು? ಏನೋ ಇವರಿಬ್ರು ಅಗ್ರಿಮೆಂಟ್ ಮೇಲೆ ಸೈನ್ ಹಾಕಿ ದೂರ ದೂರ ಆಗಿರೋ ಥರ. ಯಾಕೋ ಗೊತ್ತಿಲ್ಲ, ಇಲ್ಲಿ ಏನೋ ಸರಿ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾರು ಎಷ್ಟು ಹೇಳಿದ್ರು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅಮ್ಮ, ಏನೋ ಇದಲ್ಲ,
ಏನು ಹೇಳಿದ್ರೆ ಏನು ಮಾಡಿದ್ರೆ ನೀನು ಕನ್ವಿನ್ಸ್ ಆಗ್ತೀಯ ಹೇಳು, ಅದನ್ನೇ ಮಾಡ್ತೀವಿ. ಹಾಗಲ್ವೋ ಜಗ. ಊರಿಂದ ಫೋನ್ ಬಂದಿದೆ, 1 ನಿಮಿಷ. ಹಲೋ, ಹಾಂ ಶಿವಪ್ಪ, ಏನು? ಹೌದಾ, ಯಾವಾಗ? ಹಾಂ ಆಯ್ತು, ಬರ್ತೀನಿ. ಜಯ, ನಾನು ತಕ್ಷಣ ಊರಿಗೆ ಹೊರಡ್ಬೇಕು. ನಾನು ಊರಿಗೆ ಹೋಗ್ತೀನಿ ಇಂದೇಟ್ಗೆ ರಾಮನ್ ದೇವಸ್ಥಾನ ಜ್ಯೋತಿ ಬೆಳಗ್ದ ಹಾಗೆ ಬೆಳಗ್ತಾ ಇವೆಯಲ್ಲ ನಿಮ್ಮ ಮುಖಗಳು. ಏನು ವಿಶೇಷ? ಏನು ನಾನಿರೋದು ಅಷ್ಟೊಂದು ಟಾರ್ಚರ್ ಆಗ್ತಾ ಇದೆಯಾ ನಿಮಗೆ? ಅಶು, ಏನು ಅಂತ ಮಾತಾಡ್ತೀರಮ್ಮ? ನೀವು ಮನೆಯಿಂದ ಹೋಗೋದು ನಮಗೆ ಸಂತೋಷ ಕೊಡುತ್ತಾ ಹೇಳಿ? ಸುಮ್ಮನೆ ಕೇಳಿದೆ ಕಣೆ, ಬೇಜಾರು ಮಾಡ್ಕೋಬೇಡ. ಜಗ, ಅಮ್ಮ, ಕೆರೆ ಪಕ್ಕದ ಜಮೀನು ಇದೆಯಲ್ಲ ನಮ್ಮದು, ಅದನ್ನು ನಾಳೆ ಸರ್ವೆ ಮಾಡಕ್ಕೆ ಬರ್ತಾ ಇದ್ದಾರಂತೆ. ನಾವೇನಾದರೂ ಕೆರೆ ಒತ್ತುವರಿ ಮಾಡ್ಕೊಂಡಿದೀವ ಅಂತ ಚೆಕ್ ಮಾಡೋಕ್ಕೆ. ಅದಕ್ಕೆ ಅವ್ರು ಬಂದಾಗ ನಾವು ಪತ್ರಗಳ ಸಮೇತ ಅಲ್ಲಿದ್ದರೆ ತಲೆನೋವು ತಪ್ಪುತ್ತೆ ಅಂತಂದ ಆ ಶಿವಪ್ಪ. ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಕೊಣ ಜಗ. ಇಲ್ಲದೆ ಇದ್ದರೆ ಅವ್ರೇನೋ ನೋಟಿಸ್ ಕೊಟ್ಟು ಆ ಕಚೇರಿ ಈ ಕಚೇರಿ ಅಂತ ಅಲಿಯೋದಾಗತ್ತೆ. ಅಮ್ಮ, ನಾನಿರೋದ್ರ ಜೊತೆಲಿ ಬರಲಾ? ಈಗ ಬೇಡ ಕಣ ಜಗ, ಏನಾದ್ರು ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ, ಆಗ ಬರ್ಬಿ ಅಂತೆ. ಜಯ, ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ಸರಿ. ನನ್ನ ಮಾತು ಕೇಳಿ ಟೆನ್ಷನ್ ಮಾಡ್ಕೊಂಡೆ. ನೀನು ಯಾವ ಥರ ಬಿಟ್ಕೊಡ್ತೀನಿ ವೇದಾನ? ಖಂಡಿತ ನನ್ನ ಪ್ರೀತಮ್ ಯಾವತ್ತೂ ಆಗ ಮಾಡಲ್ಲ. ಅಮ್ಮ, ಈ ಅಮ್ಮನ್ ನೋಡಿ ನೀನು ಅಸಹ್ಯ ಪಟ್ಕೋತಾ ಇಲ್ಲ ತಾನೆ? ಅಯ್ಯೋ ರಾಮ, ಅಮ್ಮ ಏನಂತ ಮಾತಾಡ್ತಿದ್ದೀರ ನೀವು? ನನ್ನ ಅಮ್ಮ ನೀವು. ನಿನ್ನ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಕಣೆ. ಮನ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ, ನೀನು ನನ್ನ ಹತ್ರ ಇರೋ, ಇಲ್ಲ ದೂರ ಇರೋ. ಯಾವತ್ತಿದ್ರು ನೀನು ನನ್ನ ಮಗಳು. ತಾಯಿ ಯಾವತ್ತಿದ್ರು ನಿಂಗೆ ಒಳ್ಳೆತನೇ ಬಯಸ್ತಾನೆ. ಅದೃಷ್ಟ ದುರಾದೃಷ್ಟ ಇಲ್ಲ, ಕತ್ಲು ಬೆಳಕಿನ ಥರ ನಮ್ಮ ಜೀವನದಲ್ಲಿ ಯಾವಾಗಲೂ ಆಟ ಆಡ್ತಾನೆ ಇರುತ್ತೆ. ಆಗ ನಮ್ಮ ಅದೃಷ್ಟ ಚೆನ್ನಾಗಿತ್ತು. ನೀನು ಸೊಸೆಯಾಗಿ ನಮ್ಮ ಮನೆಗೆ ಬಂದೆ. ನಮ್ಮ ಮನೆ ಬೆಳಗೋ ದೇವತೆ ಬಂದಿದ್ದಾಳೆ ಅಂತ ನಾನು ತುಂಬ ಸಂಭ್ರಮದಿಂದ ಇದ್ದೆ. ಇನ್ನು ನಾನು ನನ್ನ ಮಗನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಾನು ನಿತ್ಯ ಪೂಜೆ ಮಾಡೋ ನನ್ನ ಕುಲದೇವರು ನಿನ್ನನ್ನು ವರದ ರೂಪದಲ್ಲಿ ನನಗೆ ಕೊಟ್ಬಿಟ್ಟ ಅಂತ ನಾನು ನಿಶ್ಚಿಂತೆಯಾಗಿ ಸಂತೋಷವಾಗಿದ್ದೆ. ಮತ್ತೆ ದುರಾದೃಷ್ಟ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನನ್ನು ಸಿಕ್ಕಾಕ್ಸ್. ಹಿರಿಯರು ಹೇಳ್ತಾರೆ, ಯಾರಿಗಾದ್ರೂ ಮಾತು ಕೊಡೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ. ಈ ವಿಷಯದಲ್ಲಿ ದಂಡಿ ಆದೆ ನಾನು. ಏನ ಮಾತಾ? ಅಮ್ಮ, ಯಾರಿಗೆ ಮಾತು ಕೊಟ್ಟಿದ್ದೀರಾ ನೀವು? ಏನು ಹೇಳ್ತಿದ್ದೀರಾ? ಹೇಳಿದ್ನಲ್ಲ ವೇದ, ದುರಾದೃಷ್ಟ ಬಂದು ನನ್ನನ್ನು ಆವರಿಸ್ಕೊಂಡ್ಬಿಡ್ತು ಅಂತ. ಯಾರ ನಂದು ಏನು ಪ್ರಯೋಜನ? ತಪ್ಪೆಲ್ಲ ನಾನೇ ಮಾಡಿರ್ಬೇಕಾದ್ರೆ. ಅಮ್ಮ, ನೀವು ಸ್ವಲ್ಪ ವಿವರಿಸಿ ಹೇಳಿದ್ರೆ ಇದಕ್ಕೆ ಪರಿಹಾರ ಏನಾದರೂ ನಾನು ಹೇಳಿ ಬನ್ನಿ.
ಬಿಡು ವೇದ, ಮುಗ್ದೋದ ಮದುವೆಗೆ ಮಂಗಳವಾದ್ಯ ನುಡಿಸಿದ್ರೆ ಏನು ಪ್ರಯೋಜನ? ನನ್ನ ಹಣೆ ಬರನೇ ಸರಿ ಇಲ್ದಿರ್ಬೇಕಾದ್ರೆ. ನನ್ನ ಮಗನ ಪಕ್ಕ ನೀನನ್ನು ಬಿಟ್ರೆ ಬೇರೆ ಯಾರು ನನ್ನ ಕೈಲಿ ಊಹೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ವೇದ. ಏನ್ ಮಾಡೋದು ವೇದ? ತಾಯಿ ಅನ್ನೋ ಕರ್ತವ್ಯ, ಮಗನ ಮೇಲಿನ ಕುರುಡು ಪ್ರೀತಿ ನನಗಿಷ್ಟ ಆಗದೋ ಇರೋದೆಲ್ಲ ಮಾಡಿಸ್ತಾ ಇದೆ. ಒಂದೊಂದ್ಸಲ ಹೀಗೆಲ್ಲ ಮಾಡಿ ನಾನು ಯಾಕಾದ್ರೂ ಬದುಕಿರ್ಬೇಕು ಅನ್ಸುತ್ತೆ ನನಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ ಹ್ಯಾಂಗ್ ಮಾಡ್ತಿದ್ದೀರ ನೀವು? ಹೆಣ್ಣು ಮನಸ್ಸಿಗೆ ಚುಚ್ಚು ಹಾಗೆ ಮಾತಾಡಿದ್ದು, ಹೆಣ್ಣು ಮನಸ್ಸಿಗೆ ನೋವು ಮಾಡಿದ್ದು ಯಾವುದು ನಾನು ಬೇಕು ಅಂತ ಮಾಡಿಲ್ಲ ವೇದ. ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ಸತ್ತು ಈ ಮಾತನ್ನ ಹೇಳಿದ್ದೀನಿ. ಆದ್ರೂ ಎಷ್ಟು ದೊಡ್ಡ ಮನಸ್ಸೇ ನಿಂತು ನಾವಿಷ್ಟೆಲ್ಲ ನಿನಗೆ ತೊಂದರೆ ಕೊಟ್ಟರು, ನಮ್ಮ ಭಾವನೆಗಳ ಜೊತೆ ಆಟ ಆಡಿದ್ರು, ನಮ್ಮ ಮೇಲೆ ಎಳ್ಳಷ್ಟು ಪ್ರೀತಿನೂ ನಿನಗೆ ಕಡಿಮೆ ಆಗಲಿಲ್ಲ. ಮತ್ತೆ ನಾವೇನೇ ಮಾಡಿದ್ದೀವಿ ನಿನಗೆ? ನಿಮ್ಮ ಕಣ್ಣಲ್ಲಿ ಕಾಣೋ ಪ್ರೀತಿನ ಸಾಕಲ್ವಮ್ಮ ನನಗೆ? ಅಮ್ಮ, ನೀವು ನನ್ನನ್ನು ಸಾಯಿಸಿದ್ರು ನನಗೆ ನಿಮ್ಮ ಮೇಲೆ ಬೇಸರ ಬರಲ್ಲ ಅಮ್ಮ. ನೀವು ನನ್ನಿಂದ ದೂರ ಇದ್ರು ನನ್ನ ಮನಸ್ಸಿಂದ ನಿಮ್ಮನ್ನ, ನಿಮ್ಮ ಮನಸ್ಸಿಂದ ನನ್ನನ್ನು ದೂರ ಮಾಡೋದಕ್ಕಾಗತ್ತಾ ಹೇಳಿ? ಸಾಧ್ಯನಾ ಅದು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಗೆ ನಾನು ನಂಬ್ತೀನೋ ಹಾಗೆ ನೀವು ನಂಬೇಕಮ್ಮ. ಉಮಾ ಮಹೇಶ್ವರರು ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾರೆ, ಆದ್ರೆ ಸೋಲ್ಸಲ್ಲ ಅಂತ ನಾನು ನಂಬಿದ್ದೀನಿ. ಅಮ್ಮ, ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಷ್ಟೆ. ನನಗೆ ನೀವು ಚೆನ್ನಾಗಿರ್ಬೇಕು. ಟೈಮ್ ಆಗ್ತಿದೆ, ನಾನು ಬರ್ತೇನೆ. ಜಯ, ಅಮ್ಮ ಬಂದೆ. ಕುಂಡ, ನನ್ನ ಮರೆತರು ನಾನು ತಂದಿಟ್ಟಿರೋ ಗಿಡನ ತುಂಬ ಪ್ರೀತಿಯಿಂದ ಆರೈಕೆ ಮಾಡ್ತಿರೋ ಹಾಗಿದೆ. ಹಾಗೆಲ್ಲ ಏನಿಲ್ಲ. ನನಗೆಲ್ಲ ಗೊತ್ತು ಗುಂಡ. ಜಗ್ಗ, ಜಯ, ಮೊಮ್ಮಕ್ಳ, ನಾನು ನೋಡ್ಲ? ಏ ಅಮ್ಮಣ್ಣಿ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಬೇಗ ತವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮನ ಮಾತಾಡಿಸಿ ಅವ್ರಿಗೆ ಸಮಾಧಾನ ಹೇಳಿ ಒಂಚೂರು ತಿನ್ನಿಸ್ಬಿಟ್ಟು ಬಂದ್ಬಿಡು. ಸರಿ, ಹೇಗೆ ಹೋಗ್ತೀಯಾ? ನಾನು ಕರ್ಕೊಂಡು ಹೋಗ್ತೀನಿ ಅಜ್ಜಿ. ಗುಂಡ್ಕಲ್ನಾಗ ಅವಳು ಗಂಡ ಇರ್ಬೇಕಾದ್ರೆ ನೀನು ಯಾಕೋ ಕರ್ಕೊಂಡು ಹೋಗ್ಬೇಕು? ಏ ಮೂದೇವಿ, ಎಲ್ಲಿದ್ಯಾ? ನಾನು ಹಿಂಗೆ ಬಂದೆ.
ನೀನ್ ಹೆಂಡ್ತಿನ ತವ್ರ ಮನೆ ಕರ್ಕೊಂಡು ಹೋಗ್ಬಿಟ್ ಬಾ. ನಾನಾ? ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಿಡಿ. ಸರಿ ಡಾರ್ಲಿಂಗ್. ಅಕ್ಕ, ಬಾವ, ಅಮ್ಮ, ಮಾವ, ಡಾರ್ಲಿಂಗ್, ಹೋಗಿ ಬರ್ತೀನಿ. ಏನೇ ಇದು, ಅರ್ಧ ಗಂಟೆ ತವ್ರ ಮನೆಗೆ ಹೋಗಿ ಬರೋಕ್ಕೆ ಒಳ್ಳೆ ರಿಟೈರ್ ಆದವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳೋ ಹಾಗೆ ಅಕ್ಕ ಲೊಕ್ಕ ಪಕ್ಕ ಅಂತೆಲ್ಲ ಹೇಳ್ತಾ ಇದೀಯಾ?